ಹಾಯ್ ರೀ, ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಚೆನ್ನಾಗಿದ್ದೀರಿ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತೊಂದು ಬೆಸ್ಟ್ ರೆಸಿಪಿ ಮೂಲಕ ಬಂದೀನಿ ರೀ. ಅದೇನಪ್ಪ ಅಂತಂದ್ರೆ ಹೀರೆಕಾಯಿ ಬಜ್ಜಿನ ಡಿಫ್ರೆಂಟಾಗಿ ಮಾಡಿ ತೋರಿಸ್ಕೊಡತ್ತೀನಿ ರೀ. ಅದಕ್ಕೆ ಮುಂಚೆಗೆ ಇನ್ನೂ ಕೂಡ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ಯಾಮ್ಲಿಗೆ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಅಂತ ಹೇಳ್ತೀನಿ ರೀ. ಬರೀ ಇವತ್ತಿನ ಹೀರೆಕಾಯಿ ಬಜ್ಜಿನ ಈಜಿಯಾಗಿ ಯಾವ ರೀತಿ ಮಾಡ್ಕೊಡೋದು ಅಂಥೇಳಿ ತೋರಿಸ್ಕೊಡ್ತೀನಿ ರೀ. ಇಲ್ಲಿ ನೋಡ್ಬೋದು, ಹೀರೆಕಾಯಿನ ಭಾಳ ಎಳೆವು ತೊಗೊಂಡಿಲ್ಲ ರೀ. ಒಂದು ಮೀಡಿಯಮ್ ಲೆಕ್ಕದಾಗಿರುವಂಥದ್ದು ಹೀರೆಕಾಯಿನ ದಿಪ್ಪಿರ್ಬೇಕು ರೀ, ಸ್ವಲ್ಪ ಅಂಥವು ನೋಡಿ ತೊಗೊಂಡಿನಿ ರೀ. ಅವು ಮುಂದಿನ ಸ್ವಲ್ಪ ತಿಳಿವು ಇರ್ತಾವಲ್ಲ ರೀ, ಹಾಗಾಗಿ ನಾನು ಮುಂದ್ಗಡೆ ತೆಗೆದು ಪಲ್ಯಕ್ಕೆ ಯೂಸ್ ಮಾಡೋಕೆ ಬರ್ತದೆ ಅಂಥೇಳಿ ತೆಗ್ದೀನಿ. ಹಿಂದ್ಗಡೆ ದಪ್ಪ ಇರ್ತೈತಲ್ಲ ಅಂಥ ಹೀರೆಕಾಯಿನ ತೊಗೊಂಡು ಮೇಲ್ಗಡೆ ಇರುವಂಥ ಗಣ ಅಂತ ಏನು ಹೇಳ್ತೀವಲ್ಲ ಅದನ್ನು ತೆಗೆದಿಟ್ಕೊಂಡು ತೊಳೆದಿಟ್ಕೊಂಡಿನಿ ರೀ. ಇಲ್ಲ ಆ ನಾರುಗಳನ್ನು ತೆಗೆದಿಟ್ಕೊಂಡು ನಾವು ಚಟ್ನಿಗೆ ಕೂಡ ಯೂಸ್ ಮಾಡ್ಬೋದು ರೀ. ಆ ನಾರದೆಲ್ಲ ತೆಗೆದಿಟ್ಕೊಂಡು ಇಲ್ಲೇ ನಾ ಇಲ್ಲಿ ಹೆಚ್ಚಿ ತೋರ್ಸಾತೀನಿ ರೀ. ಇಲ್ಲೇ 2 ಭಾಗ ಮಾಡ್ಕೊಂಡೀನಿ ರೀ ಹೀರೆಕಾಯಿ ಒಳಗೆ. ಅದನ್ನು ಸ್ವಲ್ಪ ತಿಳಿಯುವಾಗಿ, ಫುಲ್ಲು ತಿಳಿವೂ ಇರಬಾರ್ದು, ದಪ್ಪು ಇರಬಾರ್ದು, ಒಂದೇ ಲೆಕ್ಕದಾಗ ಬರುವಂಥದ್ದು ಆ ರೀತಿಯಾಗಿ ನಾವು ಕಟ್ ಮಾಡ್ಕೋಬೇಕ್ರಿ. ಒಂದೇ ಸೈಜ್ ಇರಬೇಕು ರೀ, ಎರಡೂ ಕಡೆ ಒಂದೇ ಅಳತಿನ ಇರಬೇಕು ರೀ. ಭಾಳ ತಿಳಿವಾದ್ರೇನು ಬಜ್ಜಿ ಚಲೋ ಆಗಲ್ಲ ರೀ. ದಿಪ್ಪಿರ್ಬೇಕು ರೀ, ಜಲ್ದಿ ಬೆಂದು ಬಿಡ್ತೈತೆ ರೀ ಅದು. ಹಾಗಾಗಿ ನೀರಿನ ಅಂಶ ಇರ್ತೈತಲ್ಲ ರೀ, ಹಾಗಾಗಿ ನೋಡಿರಿ ಈ ಅಳತಿ ಒಳಗೆ ಇರಬೇಕು ರೀ. ದಿಪ್ಪೂ ಕೂಡ ಫುಲ್ ದಿಪ್ಪ ಆಗಬಾರ್ದು. ಇಷ್ಟ ರೀತಿ ಒಳಗೆ ಪರ್ಫೆಕ್ಟಾಗಿ ಇದ್ರೆ ಆತು. ನಾ 2 ಹೀರೆಕಾಯಿನೂ ಕೂಡ ಅದೇ ರೀತಿನೇ ತೊಗೊಂಡು ತೊಳೆದಿಟ್ಕೊಂಡೀನಿ ರೀ. ಹೀರೆಕಾಯಿ ಬಜ್ಜಿ ಆಯ್ತು, ಹೀರೆಕಾಯಿ ಪಲ್ಯ ಮಾಡೋಕ್ಕಿಂತ ಮುಂಚೆಗೆ ಇಸುವಾಗಿರ್ತಾವೆ ಒಂದೊಂದು ಕಾಯಿ ನೋಡ್ಕಟ್ಟ ನಾವು ಹೆಚ್ಕೋಬೇಕಾಗತ್ತೆ ರೀ. ನೋಡಿರಿ, ಒಂದು ಅಳತಿ ಒಳಗೆ ಕಸ ಒಂದು ಬಟ್ಟಲ್ದಾಗ ಇಟ್ಕೊಂಡೀನಿ ರೀ. ನಾನೀಗ ಇದಕ್ಕೆ ಏನೇನು ಪದಾರ್ಥಗಳು ಬೇಕಂತ ಹೇಳಿ ತೋರಿಸ್ಕೊಡ್ತೀನಿ ರೀ. ನೋಡಿರಿ, ಈ ಅಳತಿನ ಇರಬೇಕು ರೀ. ಇದು ಹೀರೆಕಾಯನ್ನು ಹೆಚ್ಚಿಟ್ಕೊಂಡಿಡೋ ಅಂಥದ್ದು ರೆಡಿ ಆಗೈತೆ ರೀ. ಈಗ ಒಂದು ಬುಟ್ಟಿ ತೊಗೊಂಡೀನಿ ರೀ. ಆ ಬುಟ್ಟಿಗೆ ಇದು ಬಜ್ಜಿ ಹಿಟ್ಟು ರೀ, ಹಸೆಬೇಳೆ ಹಿಟ್ಟು ಅಂತ ಹೇಳ್ತೀವಿ. ಅದನ್ನು 2 ಕಪ್ ಆಗುವಷ್ಟು ತೊಗೊಂಡೀನಿ. 2 ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡೀನಿ. ಅಕ್ಕಿ ಹಿಟ್ಟು ಕ್ರಿಸ್ಪಿಯಾಗಿ ಬರ್ತೈತೆ ರೀ, ಹಾಗಾಗಿ ಅಕ್ಕಿ ಹಿಟ್ಟನ್ನು 2 ಚಮಚ ತೊಗೊಂಡೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ ರೀ. 1 ಚಮಚೆ ಆಗುವಷ್ಟು ಎಳ್ಳು ಟೇಸ್ಟ್ ಕೊಡುತ್ತಂತೆ ಎಳ್ಳು ಹಾಕ್ಕೊಂಡೀನಿ. ನೀವು ಬ್ಯಾಡಾದ್ರೆ ಸ್ಕಿಪ್ ಮಾಡ್ಬೋದು ರೀ ಎಳ್ಳನ್ನು. 1.5 ಚಮಚ ಆಗುವಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡೀನಿ ರೀ. 1 ಚಮಚ ಆಗುವಷ್ಟು ತೊಗೊಂಡೀನಿ. ಮೇಲೆ ಒಂದು ಅರ್ಧ ಚಮಚ, 1.5 ಚಮಚ ಆಗುವಷ್ಟು ಅಚ್ಕಾರದ ಪುಡಿ ತೊಗೊಂಡೀನಿ. ಸ್ವಲ್ಪ ಸೋಡಾ ಪುಡಿ ತೊಗೊಂಡೀನಿ ರೀ. ಈಗ ಒಂದು ಸ್ವಲ್ಪ ಅಜ್ವಾನ ತೊಗೊಂಡೀನಿ ರೀ, ಒಂದು ಅರ್ಧ ಚಮಚ ಆಗೋಷ್ಟು. ಅಜ್ವಾನ ಕೈಲೇನ ಸ್ವಲ್ಪ ತಿಕ್ಕಿ ಹಾಕ್ಕೋಬೇಕಾಗತ್ತೆ ರೀ. ಸ್ವಲ್ಪ ಘಮನೂ ಬರ್ತೈತಿ ಮತ್ತು ಯಾವುದೇ ರೀತಿಯಾದಂಥ ಗ್ಯಾಸ್ಟ್ರಿಕ್ ಕೂಡ ಆಗೋದಿಲ್ಲ ಅಜ್ವಾನ ಹಾಕೋದ್ರಿಂದ. ಹಾಗಾಗಿ ಅಜ್ವಾನ ತೊಗೊಂಡು ಇದು ಒಣ ಹಿಟ್ಟನ್ನು ನಾವು ಏನು ಪದಾರ್ಥ ಹಾಕ್ಕೊಂಡಿವಲ್ಲ ರೀ, ಇದನ್ನೆಲ್ಲ ಕೂಡ ನೀಟಾಗಿ ಕಲಿಸ್ಕೋಬೇಕ್ರಿ ಫಸ್ಟಿಗೆ. ಆನಂತರ ನೀರನ್ನು ಮಿಕ್ಸ್ ಮಾಡ್ಬೇಕು ರೀ. ನೋಡಿರಿ, ಈಗ ಇದೆಲ್ಲ ಚಲೋ ಮಿಕ್ಸ್ ಆಗೈತಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡೀನಿ. ನೀರು ನೋಡಿಕೊಂಡು ಸ್ವಲ್ಪ ಹಾಕ್ಕೊಂಡು ನಾವು ಕಲಿಸ್ಕೋಬೇಕಾಗತ್ತೆ. ಒಮ್ಮಕ್ಲೆ ಕಲಿಸ್ಕೊಂಡ್ರೆ ನೀರು ಹಾಕ್ಕೊಂಡ್ರೆ ಅಳಕಾಗಿಬಿಡ್ತೈತೆ ರೀ ಹಿಟ್ಟು. ಹಾಗಾಗಿ ನಮ್ಗೆ ಭಾಳ ಅಳಕ್ಕೂ ಇರಬಾರ್ದು, ಭಾಳ ಗಟ್ಟಿನೂ ಇರಬಾರ್ದು. ಆ ರೀತಿಯಾಗಿ ಹೀರೆಕಾಯಿ ಹಿಡಿಯೋ ಲೆಕ್ಕದಾಗಷ್ಟು ಇರಬೇಕು ರೀ. ಆ ಲೆಕ್ಕದಾಗ ನೋಡಿ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ರೀ. ನಿಧಾನಕ್ಕೆ ನಾನು ಇದನ್ನೆಲ್ಲ ಕೂಡ ಕಲಿಸ್ಕೊಂಡೀನಿ ರೀ. ಒಂದು 10 ನಿಮಿಷ ಇದನ್ನು ನೆನೆಯಾಕೆ ಬಿಡ್ಬೇಕು ರೀ, ಅಂದ್ರೆ ಮಸ್ತ್ ಹದ ಆಗಿರುತ್ತೆ ರೀ. ಈ ರೀತಿ ಇರಬೇಕು ರೀ ಈ ಬಜ್ಜಿಗೆ ಹಿಟ್ಟು. ಇದನ್ನ ಒಂದು 10 ನಿಮಿಷ ನೆನೆಯಾಕೆ ಇಟ್ಕೊತೀನಿ ರೀ. ಇದು ನೆನೆಯಲಿ ಅಂದ್ರೆ ಬಜ್ಜಿ ಚಲೋ ಆಗಿರ್ತಾವೆ ರೀ. ಮಸ್ತ್ ಕೂಡ ಬಾಯಾಗ ಕ್ರಿಸ್ಪಿಯಾಗಿ ಕೂಡ ಬರ್ತಾವೆ ರೀ. ಈಗ ಇದು ಹಿಟ್ಟು ನೆನೆದೈತೆ ರೀ. ಇದಕ್ಕೆ ಹೆಚ್ಚಿಟ್ಕೊಂಡಿದ್ವಲ್ಲ ರೀ ಹೀರೆಕಾಯಿನ ಅವ್ನು ಇದ್ರೊಳಗೆ ಹಾಕೋತೀನಿ ರೀ. ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಹಿಟ್ಟೊಳಗೆ ಹಿಡಿಯೋಷ್ಟು ನೋಡ್ಕೊಂಡು ಹಾಕ್ಕೊಂಡು ಅದು 2 ಬದಿನೂ ಕೂಡ ಚಲೋ ಹಿಟ್ಟು ಹಿಡಿಬೇಕು ರೀ. ಆ ರೀತಿ ಒಳಗೆ ಕಲಿಸ್ಕೋಬೇಕು ರೀ. ಇಲ್ಲೇ ಗ್ಯಾಸ್ ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಟೀನಿ ರೀ ಒಂದು ಬಾಣಲಿ ಒಳಗೆ. ಈಗ ಎಣ್ಣೆ ಕಾದೈತೆ ರೀ. ಫುಲ್ ಜೋರು ಇಟ್ಕೊಬಾರ್ದು, ಒಂದು ಮೀಡಿಯಮ್ ಲೆವೆಲ್ದಾಗ ಇಟ್ಕೋಬೇಕು ರೀ ಗ್ಯಾಸನ್ನು. ನೋಡ್ರಿ, ಅಷ್ಟು ಕೂಡ ಒಂದು 4-5 ಇದನ್ನು ಹಾಕ್ಕೊಂಡು ಎಷ್ಟು ಚಲೋ ಉಬ್ಬಿ ಬರತ್ತ ನೋಡಿರಿ. ಈ ರೀತಿ ಪರ್ಫೆಕ್ಟ್ ಅಳತಿ ಒಳಗೆ ಇರಬೇಕು ರೀ. ಒಂದು 10 ನಿಮಿಷ ನೆನಿತಂದ್ರೆ ಬಜ್ಜಿನೂ ಕೂಡ ಚಲೋ ಬರ್ತವೆ ರೀ. ಇದನ್ನು ಹೊಳ್ಳಿಸಿ ಹಾಕೋತೀನಿ ರೀ. ಈಗ 2 ಬದಿನೂ ಚಲೋ ಬೇಯಿಸ್ಕೋಬೇಕಾಗತ್ತೆ ರೀ. ಇದನ್ನು ಚಹಾ ಜೋಡಿ ಸಂಜೆ ಮುಂದೆ ತಿನ್ನೋಕೆ ಬೆಸ್ಟ್ ಕಾಂಬಿನೇಷನ್ ಆಗಿರ್ತೈತೆ ರೀ.
ಒಂದು ಸೈಡ್ ಬೇಯಿಸ್ಕೊಂಡಿದ್ದೆ, ಇನ್ನೊಂದು ಸೈಡೂ ಇದು ಚಲೋ ತೆಂಗ ಕ್ರಿಸ್ಪಿಯಾಗಿ ಬೆಂದೈತ್ರಿ. ಈಗ ನೋಡಿರಿ ಒಂದು ಅಳತಿ ಒಳಗೆ ಬಂದೈತ್ರಿ, ಕೆಂಪು ಕಲರಾಗಿ ಮಸ್ತ್ ಬಂದವ್ರಿ. ರೆಡಿ ಆಗೈತ್ರಿ ಇದು. ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೋತೀನಿ ರೀ. ನೋಡಿರಿ ಎಷ್ಟು ಮಸ್ತ್ ಬಂದವ್ರಿ, ಕಲರ್ ಕೂಡ ಸೂಪರಾಗಿ ಬಂದವ್ರಿ, ಬ್ರೌನ್ ಕಲರ್. ಇದನ್ನು ತೆಗೆದಿಟ್ಕೊಂಡು ಅದೇ ರೀತಿಯೇ ಇನ್ನೊಂದು ಸ್ವಲ್ಪ ಹಿಟ್ಟಿತ್ತಲ್ಲ, ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಉಳಿದಿರುವಂಥ ಹೀರೆಕಾಯಿನೂ ಹಾಕಿ ಇನ್ನೂ ಅವನು ಕೂಡ ಬೇಯಿಸ್ಕೊತೀನಿ ರೀ. ಅದು ಅದೇ ರೀತಿನ ಮಾಡ್ಕೊತೀನಿ ರೀ. ಎಲ್ಲ ಕಡೆ ಕರೆಕ್ಟಾಗಿ ಹೀರೆಕಾಯಿ ಹತ್ಕೊಂಡು ಇವನು ಕೂಡ ಎರಡು ಬೇರೆ ಚಲೋ ತೆಂಗ ಬೇಯಿಸ್ಕೋಬೇಕು ರೀ. ಒಂದೇ ರೀತಿ ಬಜ್ಜಿ ತಿಂದಾಗ ಬೇಸರ ಆಗಿದ್ದಾಗ ಈ ರೀತಿನೂ ಮಾಡ್ಕೋಬಹುದು ರೀ. ನೋಡಿರಿ ಪರ್ಫೆಕ್ಟಾಗಿ ಬಂದೈತ್ರಿ, ಕಲರ್ ಕೂಡ ಸೂಪರಾಗಿ ಬಂದವು, ಎಷ್ಟು ಚಂದ ಬಫಿಯಾಗಿ ಬಂದವ್ರಿ. ಈಗ ಹೀರೆಕಾಯಿ ಬಜ್ಜಿ ರೆಡಿ ಆಗೈತ್ರಿ. ಎಷ್ಟು ಕಲರ್ಫುಲ್ಲಾಗಿ ಬಂದವು ನೋಡಿರಿ. ಈಗ ನಾವೊಂದು ತೋರಿಸ್ಕೊಡ್ತೀನಿ ಹೀರೆಕಾಯಿ ಯಾವ ರೀತಿ ಬೆಂದೈತೆ ಅಂಥೇಳಿ. ಒಳಗಡೆ ಅಷ್ಟು ಸ್ಮೂತಾಗಿರ್ತೈತೆ ರೀ, ಜ್ಯೂಸಿಯಾಗಿ, ಮೇಲೆ ಕ್ರಿಸ್ಪಿಯಾಗಿರ್ತೈತಿ. ನೋಡಿರಿ ಎಷ್ಟು ಮಸ್ತ್ ಬಂದೈತೆ ಅಂಥೇಳಿ. ಇವತ್ತಿನ ಹೀರೆಕಾಯಿ ಬಜ್ಜಿ ನಿಮಗೂ ಕೂಡ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ನಿಮ್ಮ ಫ್ಯಾಮ್ಲಿಗೆ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಮತ್ತೆ ಹೊಸ ಹೊಸ ರೆಸಿಪಿ ಮೂಲಕ ಸಿಗ್ತೀನಿ ರೀ. ನಮಸ್ಕಾರ ರೀ.